ಅಳು ಬರುತ್ತೆ ಸರ್, ಅಳು ಬರುತ್ತೆ ಸರ್. ನನ್ನ ಮಕ್ಕಳು ಅವರು, ನಮ್ಮ ಸ್ಟೂಡೆಂಟ್ಗಳೆಲ್ಲ ನನ್ನ ಮಕ್ಕಳು. ಶಾಲೆ ಅಂದಮೇಲೆ ಕೆಲವು ಸಿಹಿನೂ ಇರುತ್ತೆ, ಕಹಿ ಇರುತ್ತೆ. ಅದನ್ನು ಹೊಂದಾಣಿಕೆಯಿಂದ ಮಾಡಿಕೊಂಡು ಮಕ್ಕಳಿಗೆ ಪಾಠ ಹೇಳ್ಕೊಂಡು ಹೋಗಿದ್ದೀವಿ ಸರ್. ಡಿಪಾರ್ಟ್ಮೆಂಟ್ಗೆ ಎಷ್ಟು ಸೇವೆ ಸಲ್ಲಿಸಿದ್ದಾರೆ ಅನ್ನೋದು ಅವರ ಒಂದು ನೋವು ಗೊತ್ತಾಗುತ್ತೆ. ಬಳಪ ಹಿಡಿದ ಭಗವಂತ ಇರುತ್ತಾನೆ. She is a very good molder, she is a very good facilitator, she is a very good motivator to all the students. That is only the important. ಅವರ ಒಂದು ನಿವೃತ್ತಿ ದಿನ ಇನ್ನೂ ಸುಗಮವಾಗಿರಲಿ. ನನ್ನ ಕಾಟ ಎಲ್ಲ ತಡ್ಕೊಂಡು ಅವರು ನನ್ನ ಇವತ್ತು ಈ ಲೆವೆಲ್ಗೆ ಅವರು ನಮ್ಮನ್ನು ತಗೊಂಡೋಗಿದ್ದಾರೆ ಅಂದರೆ ದೇವ್ರಿಗಿಂತ ಅವರು ಒಂದು ಹೆಜ್ಜೆ ಮುಂದೆನೇ ಇದ್ದಾರೆ. ಈ ಊರಿಗೂ ಅವ್ರಿಗೂ ಋಣ ಇರುತ್ತೆ, ಅವರಿಂದ ಈ ಊರಿಗೂ ಋಣ ಇರುತ್ತೆ. ನನ್ನಂಥ ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ಅವರು ಬೆಳೆಸಿದ್ದಾರೆ. ಕನ್ನಡ ಕಂಡರೆ ಕಣ್ಣಿಗೆ ಹೇಳಿ ಮೇಡಮ್, ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಕಂದವಾರ ಶಾಲೆಯಲ್ಲಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ರಿ ತಾವು. ಇವತ್ತು ಗುರು ಗೌರವ ಬೀಳ್ಕೊಡುಗೆ ಸಮಾರಂಭವನ್ನು ನಿಮ್ಮ ಹಳೆ ವಿದ್ಯಾರ್ಥಿಗಳು ಮಾಡ್ತಿದ್ದಾರೆ. ಯಾವ ರೀತಿ ಫೀಲ್ ಆಗುತ್ತೆ ಹೇಳ್ತೀರಿ? ಅಳು ಬರುತ್ತೆ ಸರ್, ಅಳು ಬರುತ್ತೆ ಸರ್. ನನ್ನ ಮಕ್ಕಳು ಅವರು, ನಮ್ಮ ಸ್ಟೂಡೆಂಟ್ಗಳೆಲ್ಲ ನನ್ನ ಮಕ್ಕಳು. ಒಳ್ಳೆ ವಿದ್ಯಾಭ್ಯಾಸ ಹೇಳ್ಕೊಟ್ಟಿದ್ದೀನಿ, ಕಾಯ ವಾಚ ಮನಸ್ಸ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ಸರ್ ಮಕ್ಕಳಿಗೆ. ನನ್ನ ಮಕ್ಕಳು ಅಷ್ಟೇ. ನಾನು ಕಂದವಾರ 31 ವರ್ಷ ಇಲ್ಲೇ ವರ್ಕ್ ಮಾಡಿದ್ದೀನಿ. ಅಪಾಯಿಂಟು ಇಲ್ಲೇ, ರಿಟೈರ್ಡು ಇಲ್ಲೇ. ನೀವು ಪಾಠ ಹೇಳ್ಕೊಟ್ಟಂಥ ವಿದ್ಯಾರ್ಥಿಗಳು ಇವತ್ತು ಉನ್ನತ ಸ್ಥಾನಗಳಲ್ಲಿದ್ದಾರೆ. ಹೌದು, ನಿಮಗೆ ಬೀಳ್ಕೊಡುಗೆ ಕೊಡ್ತಿದ್ದಾರೆ. ನನಗೆ ಹೆಮ್ಮೆ, ಖುಷಿ ಆಗ್ತಾ ಇದೆ. ಧನ್ಯವಾದಗಳು. ಖುಷಿ ಆಗ್ತಾ ಇದೆ ನನಗೆ ಅಂತ. ನನ್ನ ಮಕ್ಕಳು ಅಷ್ಟು ಒಳ್ಳೆ ಸ್ಥಾನಕ್ಕೆ ಹೋಗಿದ್ದಾರೆ ಅಂದರೆ ನನಗೆ ಖುಷಿ ಆಗ್ತಾ ಇದೆ. ಲಾಯರ್ಗಳಾಗಿದ್ದಾರೆ, ಟೀಚರ್ಗಳಾಗಿದ್ದಾರೆ, ಲೆಕ್ಚರರ್ಗಳಾಗಿದ್ದಾರೆ, ಒಳ್ಳೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, PC ಗಳಾಗಿದ್ದಾರೆ, ಇನ್ನೂ ಉನ್ನತ ಸ್ಥಾನದಲ್ಲಿ ಇದ್ದಾರೆ. ಬದಲಾವಣೆ ಮಾಡಿದ್ದೀವಿ ಸರ್ ನಾವು. ಎಲ್ಲ ಮಕ್ಕಳನ್ನೂ ನಾವು ಬದಲಾವಣೆ ಮಾಡಿದ್ದೀವಿ. ಎಲ್ಲ ತುಂಟ್ರು ಇರ್ತಾರೆ, ಚೂಟಿ ಇರ್ತಾರೆ, 5 ಬೆರಳಿದ್ದಂಗೆ ಮಕ್ಕಳ ಮನಸ್ಸು 5 ಬೆರಳಿದ್ದಂಗೆ. ಆ ಒಂದು ಏರುಪೇರು ಇರ್ತಾ ಅಂಥ ಮಕ್ಕಳನ್ನೆಲ್ಲ ನಾವು ಒಂದುಗೂಡಿಸಿ ಒಳ್ಳೆ ದಡಕ್ಕೆ ಸೇರಿಸಿದ್ವಿ ಸರ್ ನಾವು. 31 ವರ್ಷಗಳ ನಿಮ್ಮ ಸೇವಾವಧಿ ಯಾವ ರೀತಿ ಅನಿಸುತ್ತೆ ಮೇಡಮ್ ಇಲ್ಲಿ ಈ ಶಾಲೆಯಲ್ಲಿ? ನನಗೆ ಖುಷಿ ತಂದು ಕೊಟ್ಟಿದೆ ಸರ್. ನನ್ನ ಮಕ್ಕಳು ಹೇಳಿದ ಮಾತು ಕೇಳ್ತಾಯಿದ್ರು. ನಾನು ಚೆನ್ನಾಗಿ ಅವ್ರಿಗೂ ಪಾಠ ಮಾಡಿದ್ದೀನಿ. ಅವ್ರ ನೋವುಗಳನ್ನು ನಾನು ತಿದ್ದು ಯಾವ ಥರ, ಏನು ಮನೆ ವಾತಾವರಣ ಹೆಂಗೆ, ಇಲ್ಲಿನ ವಾತಾವರಣ ಹೆಂಗೆ, ಯಾವ ಥರ ತಿದ್ದುಕೊಂಡು ಯಾವ ಥರ ಮುಂದುವರಿತಾರೆ ಅವೆಲ್ಲ ತಿದ್ದಿದ್ದೀನಿ ಸರ್. ನಾನು ನನ್ನ ಹಳೆ 30 ವರ್ಷದ ಸ್ಟೂಡೆಂಟ್ಗಳು, ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳು ಇನ್ನೂ ಹಲವಾರು ಅವರು ಬರ್ತಾ ಇದ್ದಾರೆ. ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಹರೀಶ್, ಸುಧಾಕರ್, ಗಂಗಾಧರ್, ಇನ್ನೂ ಕೆಲವರು ನಿತಿನ್, ಕೆಲವರೆಲ್ಲ ಇದ್ದಾರೆ, ಮರೆತು ಬಿಟ್ಟಿದ್ದೀನಿ, ರವಿ, ಬಾಲಕೃಷ್ಣ, ಇನ್ನೂ ಅಚ್ಚುಮೆಚ್ಚಿನ ಅವರು ವಿದ್ಯಾರ್ಥಿಗಳು, ಇನ್ನೂ ಕೆಲವರು ಎಲ್ಲೋ ಆ ಕಡೆ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಈ ಶಾಲೆಯಲ್ಲಾದಂಥ ಕಹಿ ಮತ್ತು ಸಿಹಿ ಘಟನೆಯನ್ನು ನೆನೆಸ್ಕೋಬೇಕಾದ್ರೆ ಯಾವ ಒಂದು ಘಟನೆಗಳು ನಿಮ್ಮ ಕಣ್ಣು ಮುಂದೆ ಬರುತ್ತೆ ಈ ಸಂದರ್ಭದಲ್ಲಿ? ಕಹಿ ಘಟನೆಗಳು ಕೆಲವು ಆಗಿದೆ, ಅದು ಹೆಂಗೋ ಅನುಸರಿಸ್ಕೊಂಡು ಹೆಂಗೋ ಹೋಗಿದ್ದೀವಿ. ಕೆಲವು ನಡೆಯುತ್ತೆ. ಶಾಲೆ ಅಂದಮೇಲೆ ಕೆಲವು ಸಿಹಿನೂ ಇರುತ್ತೆ, ಕಹಿ ಇರುತ್ತೆ. ಅದನ್ನು ಹೊಂದಾಣಿಕೆಯಿಂದ ಮಾಡಿಕೊಂಡು ಮಕ್ಕಳಿಗೆ ಪಾಠ ಹೇಳ್ಕೊಂಡು ಹೋಗಿದ್ದೀವಿ ಸರ್. ಪರ್ಲ್ ಶಿಕ್ಷಣ ಸಂಸ್ಥೆಯ ಒಂದು ಅಧ್ಯಕ್ಷರು ಕೂಡ ತಾವಾಗಿದ್ದೀರಿ. ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ದೇವರು ಆಶೀರ್ವಾದ, ಅದು ಚೆನ್ನಾಗಿ ಮುಂದೆ ಬೆಳ್ಕೊಂಡು ಒಳ್ಳೆ ಉನ್ನತ ಸ್ಥಾನಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ ಸರ್. ನನ್ನ ಹೆಸರು ಮುರಳಿ. ನಾವು ಈ ಶಾಲೆಯಲ್ಲಿ 2007 and 2018 ಸಾಲಿನಲ್ಲಿ ವಿದ್ಯಾರ್ಥಿಗಳಾಗಿದ್ವಿ. ಶ್ರೀಮತಿ ಪದ್ಮಾ ಶಿಕ್ಷಕರು ತುಂಬ ಸಹಾಯ ಮತ್ತು ತುಂಬ ಒಳ್ಳೆ ಗುಡ್ ಎಜುಕೇಷನ್ ನೀಡುತ್ತಿರುವ ಶಿಕ್ಷಕರಾಗಿದ್ದರು. ಅವರು ಯಾವುದೇ ಮಗುವಾಗಲಿ ಶಾಲೆಗೆ ಬರಲ್ಲ ಅಂತ ಹಠ ಮಾಡಿದರೆ ಮನೆಗೆ ಬಂದು ಸ್ವತಃ ಅವರೇ ಪೇರೆಂಟ್ಸ್ನ ಮನವೊಲಿಸಿ ಶಾಲೆಗೆ ಕರ್ಕೊಂಡು ಬಂದು ಎಷ್ಟೇ ಗಲಾಟೆ ಮಾಡಲಿ, ಎಷ್ಟೇ ಇದು ಮಾಡಲಿ, ಎಷ್ಟೇ ಕಾಟ ಕೊಡಲಿ, ಏನೇ ಆದ್ರೂ ಸಹಿಸಿಕೊಂಡು ಸರ್ಕಾರಿ ವೃತ್ತಿನ ತುಂಬ ಪ್ರಾಮಾಣಿಕತೆಯಿಂದ ಈ ಶಾಲೆಯಲ್ಲಿ ನಡೆಸಿ ಸುಮಾರು ಸುದೀರ್ಘ 30 ವರ್ಷಗಳ ಸರ್ವಿಸನ್ನು ಇಲ್ಲಿ ಮುಗಿಸಿ
ಇವತ್ತು ಈ ಶುಭ ದಿನ ಅವರು ತಮ್ಮ ಸೇವಾ ನಿವೃತ್ತಿ ಆಗ್ತಾ ಇದ್ದಾರೆ. ಅವರಿಗೆ ಭಗವಂತ ಒಳ್ಳೆ ಆರೋಗ್ಯ, ಆಯುಸ್ಸು, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ತಮ್ಮ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ. ನಾನು ಈಗ ನ್ಯಾಯಾಂಗ ಇಲಾಖೆಯಲ್ಲಿ ಒಬ್ಬ ನೌಕರನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಿಮ್ಮ ವಿದ್ಯಾರ್ಥಿ ದಶೆಯಲ್ಲಿ ಮೇಡಮ್ ಅವ್ರಿಗೆ ಏನೆಲ್ಲ ಕಾಟ ಕೊಟ್ಟಿದ್ದೀರಿ ನೀವು? ಎಕ್ಸಾಂಪಲ್ ಆಗಿ ನಾನೇ ಹೇಳಬೇಕು, ಶಾಲೆಗೆ ಬರಲ್ಲ ಅಂತ ಇದ್ದರೆ ಬಂದು ಸ್ವತಃ ನಮ್ಮ ತಂದೆ ತಾಯಿನ ಮನವೊಲಿಸ್ಬಿಟ್ಟು ನನ್ನ ಕಾಟ ಎಲ್ಲ ತಡ್ಕೊಂಡು ಅವರು ನನ್ನ ಇವತ್ತು ಈ ಲೆವೆಲ್ಗೆ ಅವರು ನಮ್ಮನ್ನು ತಗೊಂಡೋಗಿದ್ದಾರೆ ಅಂದರೆ ದೇವ್ರಿಗಿಂತ ಅವರು ಒಂದು ಹೆಜ್ಜೆ ಮುಂದೆನೇ ಇದ್ದಾರೆ ಆಗಿದೆ. ಈಗ ವಿದ್ಯಾರ್ಥಿಗಳೆಲ್ಲ ನನ್ನ ಮಕ್ಕಳು ಅನ್ನೋ ರೀತಿಯಲ್ಲಿ ಅವರು ಕೂಡ ಎಮೋಷ್ನಲ್ ಭಾವುಕರಾದರು, ಕಣ್ಣೀರು ಹಾಕುವಂಥ ಕೆಲಸ ಆಯ್ತು. ಏನು ಅನ್ಸುತ್ತೆ ಅದೆಲ್ಲ ಹೇಳ್ತಿದ್ರು? ಯಾರೇ ಶಿಕ್ಷಕರಾದ್ರೂ ಸುದೀರ್ಘವಾಗಿ 30 ವರ್ಷಗಳ ಕಾಲ ಇಲ್ಲಿ ಎಷ್ಟೋ ಜನ ನನ್ನಂಥ ಎಷ್ಟೋ ಮಕ್ಕಳನ್ನ ಬೆಳೆಸಿರ್ತಾರೆ. ಇಷ್ಟು ಶಿಕ್ಷಕ ವೃತ್ತಿ ಅನ್ನೋದೇ ಒಂಥರ ತುಂಬ ಒಬ್ಬ ವಿದ್ಯಾರ್ಥಿಗೆ ಒಬ್ಬ ಶಿಕ್ಷಕಿಗೆ ಮಧ್ಯೆ ಇರೋ ಒಂದು ಒಳ್ಳೆ ಬಾಂಡಿಂಗ್ ಅದು. ಅದನ್ನು ಯಾರನ್ನಾದರೂ ಆಗಲಿ ಬಿಟ್ಟು ಹೋಗಬೇಕು ಅಂದರೆ ನಿವೃತ್ತಿಯಿಂದ ತುಂಬ ಭಾವುಕರಾಗಿದ್ದಾರೆ. ಅದೇ ಥರ ಅವರೂ ತುಂಬ ಭಾವುಕರಾಗಿದ್ದಾರೆ. ಅದೇ ಥರ ಈ ಊರವರು ಅವ್ರನ್ನ ಅಷ್ಟೇ ಚೆನ್ನಾಗಿ 30 ವರ್ಷಗಳಿಂದ ನಡೆಸ್ಕೊಂಡಿದ್ದಾರೆ. ಈ ಊರಿಗೂ ಅವ್ರಿಗೂ ಋಣ ಇರುತ್ತೆ, ಅವರಿಂದ ಈ ಊರಿಗೂ ಋಣ ಇರುತ್ತೆ. ನನ್ನಂಥ ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ಅವರು ಬೆಳೆಸಿದ್ದಾರೆ. ಇವತ್ತು ಥರ ಲೆವೆಲಲ್ಲಿ ಥರ ವೃತ್ತಿಗಳಲ್ಲಿ ಇಲ್ಲಿದ್ದ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿದ್ದಾರೆ. ಅದೇ ಥರ ಅವರು ಆದ್ದರಿಂದ ಅವರು ಭಾವುಕರಾಗಿದ್ದಾರೆ. ನಿಮ್ಮ ತಾಯಿಯನ್ನ ತಾಯಿ ಸ್ಥಾನದಲ್ಲಿ ನೋಡಿದ್ರಾ, ಶಿಕ್ಷಕರ ಸ್ಥಾನದಲ್ಲಿ? ಎರಡು ಸ್ಥಾನದಲ್ಲಿ ನೋಡಿದ್ವಿ. ಸ್ಥಾನದಲ್ಲಿ ಯಾವ ಒಂದು ಸ್ಥಾನ ನಿಮಗೆ ಅತಿ ಹೆಚ್ಚು? ಶಿಕ್ಷಕ ಸ್ಥಾನ. ಮನೆಗೆ ಬಂದ್ರೂ ಅಯ್ಯೋ ನಮ್ಮ ಮಕ್ಕಳು ಹೋಮ್ವರ್ಕ್ ಮಾಡಿದಾರೋ ಇಲ್ಲೋ ಫೋನ್ ಮಾಡ್ತಾರೆ ಅವ್ರ ಪೇರೆಂಟ್ಸ್ಗೆ, ಅಯ್ಯೋ ಮಕ್ಳು ಏನು ಮಾಡ್ತಾ ಇದ್ದಾರೋ, ಹೋಮ್ವರ್ಕ್ ಮಾಡಿದಾರೋ ಇಲ್ಲೋ. ಆವಾಗ ನನಗೆ ಅವರಲ್ಲಿರೋಂಥ ಒಂದು ವ್ಯಕ್ತಿತ್ವ ತುಂಬ ಇಷ್ಟ ಆಯಿತು. ಮನೆಗೆ ಬಂದ್ರೂ ಯಾಕೆ ಅದು ಇದು ಸ್ಟೂಡೆಂಟ್ಸ್ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ. ಯಾಕಂದರೆ ಅವರು ಸ್ಟೂಡೆಂಟ್ಸ್ನ ಅಷ್ಟಾಗಿ ಇಡ್ಸ್ಕೊಂಡಿದ್ದಾರೆ. ಬಿಕಾಸ್ ಶಿ ಈಸ್ ಎ ವೆರಿ ಗುಡ್ ಮೌಲ್ಡರ್, ಶಿ ಈಸ್ ಎ ವೆರಿ ಗುಡ್ ಫೆಸಿಲಿಟೇಟರ್, ಶಿ ಈಸ್ ಎ ವೆರಿ ಗುಡ್ ಮೋಟಿವೇಟರ್ ಟು ಆಲ್ ದ ಸ್ಟೂಡೆಂಟ್ಸ್. ದಟ್ ಈಸ್ ಓನ್ಲಿ ದ ಇಂಪಾರ್ಟೆಂಟ್. ಅವರ ಒಂದು ನಿವೃತ್ತಿ ದಿನ ಇನ್ನೂ ಸುಗಮವಾಗಿರಲಿ ಅಂತ ಹೇಳ್ಬಿಟ್ಟು ಆ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಅವರ ನಿವೃತ್ತಿ ಜೀವನ ದೇವರು ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಅವರ ಒಂದು ಮಾರ್ಗದರ್ಶನ, ಅವರ ಬ್ಲೆಸ್ಸಿಂಗ್ಸು ಹೀಗೆ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ. ಕರ್ಲ್ ದೂರ ಶಿಕ್ಷಣ ಸಂಸ್ಥೆಯ ಒಂದು ಸಹಕಾರ ಯಾವ ರೀತಿ ಇತ್ತು? ಚೆನ್ನಾಗಿತ್ತು ಸಹಕಾರ. ಯಾವ ರೀತಿ ಇತ್ತು ಅಂದರೆ, ಇವಾಗ ನಮ್ಮ ಬ್ರದರೇ ಅದಕ್ಕೆ ಮೇಯ್ನು, ದಿನೇಶ್ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಫೆಸಿಲಿಟೇಟ್ ಮಾಡ್ತಾಯಿದ್ರು, ಚೆನ್ನಾಗಿ ಗೈಡ್ ಮಾಡ್ತಾಯಿದ್ರು. ಅವರು ಡಿಸ್ಟೆನ್ಸ್ ಎಜುಕೇಷನ್ನ ನಡೆಸ್ತಾ ಇದ್ದಾರೆ. ನಮ್ಮ ಬ್ರದರು ಚೆನ್ನಾಗಿ ಫೆಸಿಲಿಟೇಟ್ ಮಾಡ್ತಾಯಿದ್ರು ಎಲ್ಲರಿಗೂ, ಸ್ಟೂಡೆಂಟ್ಸ್ಗೆ ಒಳ್ಳೆ ಎಜುಕೇಷನ್ ಕೊಡೋದ್ರಲ್ಲಿ, ಅವರು ಎಕ್ಸಾಮ್ ಕಟ್ಸೋದ್ರಲ್ಲಿ, ಅವ್ರು ಪಾಸ್ ಆಗೋದ್ರಲ್ಲಿ. ಯಾಕೆಂದರೆ ಕೆಲವರೆಲ್ಲ ಮನೆಯಲ್ಲೇ ಉಳ್ಕೊಂಡ್ಬಿಟ್ಟಿರ್ತಾರೆ, ಎಜುಕೇಷನ್ ಕಂಟಿನ್ಯೂ ಆಗದಿರಾ, ಕೆಲವರು ಮದುವೆಗಳಾಗಿ ಉಳ್ಕೊಂಡಿರ್ತಾರೆ. ಅಂಥವ್ರಿಗೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ, ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು ಎಜುಕೇಷನ್ ಅನ್ನೋರಿಗೆ ಅಂತ. ಇದಕ್ಕೆಲ್ಲ ಮಾರ್ಗದರ್ಶನ ನೀಡೋದು ನಮ್ಮ ತಾಯಿಯವರೇ. ಹಾಗಾಗಿ ನಮ್ಮ ತಾಯಿಯವ್ರನ್ನ ನಾನು ನೆನೆಸ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತೀನಿ ಇವಾಗ್ಲೂ. ಇನ್ನೊಂದು ಏನಪ್ಪ ಅಂದರೆ, ಈ ಒಂದು ಫಂಕ್ಷನ್ ಮೇಯ್ನ್, ಈ ಫಂಕ್ಷನ್ ಆಗಬೇಕಂದ್ರೆ ಓಲ್ಡ್ ಸ್ಟೂಡೆಂಟ್ಸೇ ಮೇಯ್ನ್ ಕಾರಣ. ಆ ಓಲ್ಡ್ ಸ್ಟೂಡೆಂಟ್ಸ್ ಒಂದ್ಸರಿ ನೆಕ್ಸ್ಟ್ ಇವರು ನೆಲೆಯೂರಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ದ ಓಲ್ಡ್ ಸ್ಟೂಡೆಂಟ್ಸ್. ನಾನು ರಿಟೈರ್ಡ್ ಗೆಜೆಟೆಡ್ ಮ್ಯಾನೇಜರ್ ಆಫ್ ಹೈಯರ್ ಎಜುಕೇಷನ್ನು ನರಸಿಂಹಯ್ಯ ಅಂತ. ನಮ್ಮ ಪತ್ನಿಯವರು ಸುಮಾರು 31 ವರ್ಷ ಸತತವಾಗಿ ಇದೇ ಶಾಲೆಯಲ್ಲಿ ಸೇವೆ ಮಾಡಿದ್ದಾರೆ. ಅವರ ದಿನಾಂಕ ಬಂದು 23/2/1996ರಿಂದ 31/3/2026ರವರೆಗೆ ಸತತವಾಗಿ 31 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಮಕ್ಕಳಿಗೆಲ್ಲನೂ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಅಂತ ಅವ್ರ ಬಾಯಲ್ಲಿ ಕೇಳಿಬಂತು. ಆದರೆ ಅವ್ರು ಹೇಳ್ತಾರೆ, ಇವನ್ನು BO ಅವ್ರನ್ನ ನಾವು ಆಹ್ವಾನಿಸೋಕ್ಕೆ ಹೋಗಿದ್ವಿ. ಅವ್ರ ಎದುರುಗಡೆನೇ ಹೇಳಿದ್ರು, ಮೇಡಮ್ ನಾನು ಕಾಯ ವಾಚ ಮನಸ್ಸ ನಾನು ಮಕ್ಕಳಿಗೆ ಪಾಠ ಮಾಡಿದ್ದೀನಿ ಅಂತ ಹತ್ಕೊಂಡ್ಬಿಟ್ರಲ್ಲಿ ಎದುರುಗಡೆ. ಅಲ್ಲಿಗೆ ಆ ಡಿಪಾರ್ಟ್ಮೆಂಟ್ಗೆ ಎಷ್ಟು ಸೇವೆ ಸಲ್ಲಿಸಿದ್ದಾರೆ ಅನ್ನೋದು ಅವರ ಒಂದು ನೋವು ಗೊತ್ತಾಗುತ್ತೆ. ಅದರಿಂದ ಅವರಿಗೆ ಮುಂದಿನ ನಿವೃತ್ತಿ ಜೀವನ ಸುಗಮವಾಗಿರಲಿ ಅಂತ ಹಾರೈಸ್ತಾ ನನ್ನ ಈ ಒಂದು ಮಾತುಗಳನ್ನು ಮುಗಿಸ್ತೀನಿ. ಸರ್, ಈಗ ವಿದ್ಯಾರ್ಥಿಗಳು ಮತ್ತೆ ಅವರ ನಡುವೆ ಅದೇ ಬಾಂಧವ್ಯ ಕಂಟಿನ್ಯೂ ಆಗುವ ನಿಟ್ಟಿನಲ್ಲಿ ಕರ್ಲ್ ದೂರ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾಗಿದ್ದಾರೆ. ಅಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಒಂದು ರೀತಿ ಬೋಧನೆ ಮಾಡುವಂಥ ಕೆಲಸ ಮಾಡ್ತಾರೆ. ಏನು ಹೇಳ್ತೀರಿ ಅವ್ರ ಸೇವೆಗೆ? ಬೋಧನೆ ಮಾಡ್ತಕ್ಕಂಥ ಕೆಲಸ ಅಂದರೆ, ಇವಾಗ ಹೇಳಿದ್ರವರು ತುಂಟುಡುಗರು ಇರ್ತಾರೆ, ಒಳ್ಳೆಯ ವಿದ್ಯಾರ್ಥಿಗಳಿರ್ತಾರೆ. ಅವ್ರನ್ನ ಎಲ್ಲ ಸಮಗೂರಿಸ್ಕೊಂಡು ನಾನು ಎಲ್ರಿಗೂ ಒಂದೇ ಥರ ಪಾಠ ಪ್ರವಚನಗಳನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ.